ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಮಸ್ಕಾರ. ಏನಪ್ಪ ಮುಸ್ಲಿಮ್ಸ್ ಅವರಿಗೆ ನಮಸ್ಕಾರ ಹೊಡಿತಾವನೆ ಅನ್ಕೊಂಡಿದ್ದೀರಾ? ಯಾಕಂದ್ರೆ ಇವತ್ತು ನೋಡೋ ಮೂವಿಯಲ್ಲಿ ಮುಸ್ಲಿಮ್ಸ್ ಅವರು ಸಂಬಂಧ ಪಟ್ಟಿದ್ದಾರೆ, ಆದ್ರೆ ಇದು ಅವರಿಗೆ ಅನ್ವಯಿಸಲ್ಲ. ಯಾಕಂದ್ರೆ ನನಗೂ ಅಕ್ಕಪಕ್ಕದಲ್ಲಿ ಮುಸ್ಲಿಮ್ಸ್ ಅವರು ಫ್ರೆಂಡ್ ಇದ್ದಾರೆ. ಎಲ್ಲರೂ ಕೆಟ್ಟವ್ರು ಹೇಳಕ್ಕಾಗಲ್ಲ, ಕೆಟ್ಟವ್ರಿಗೆ ಈ ಚಿತ್ರ ಕರೆಕ್ಟ್ ಆಗಿರುತ್ತೆ ನೋಡಿ. ಅಂದಂಗೆ ಮೂವಿ ಹೆಸರನ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಬೆಳಗಿನ ಜಾವ ಒಂದ್ 4-5 ಗಂಟೆ ಆಗಿರಂಗೈತೆ. ಗಂಡ ಎಂತಿ ಸ್ವಲ್ಪ ಹಂಗೆ ಹಿಂಗೆ ಇದ್ದಾರೆ. ಗಂಡ ನೋಡಿ ಅಲ್ಲಿ ಮೇಲ್ಗಡೆ ಮಲಗವನೆ, ಎಂತಿ ಕೆಳಗಡೆ ಮಲಗವಳೆ. ಎಂತಿನ ಇವನು ಕೇರೆ ಮಾಡ್ತಾವ್ರೆ. ಇವ್ನ ಕೆಲಸ ಮುಗಿಸ್ಕೊಂಡು ಸಿದ್ಧ ಎದ್ಬಿಟ್ಟ. ಎಂತಿಗೆ ಸಮಾಧಾನ ಆಗಿಲ್ಲ, ಅದಕ್ಕೆ ಅವರೇ ಏನೋ ಸೆಲ್ಫ್ ಮಾಡ್ಕೊಳಂಗ ಅವ್ರೆ. ಇವನು ಟಕ್ಕಂತ ಬಟ್ಟೆ ಹಾಕ್ಬಿಟ್ಟು ಹೆದೋಳ ಮೇಲೆ ಇನ್ನೂ ಮಲಗಿದಾಳ ನೋಡು, ಅಲ್ಲ ಬೇರೆ ಕುಗ್ತಾ ಇದೆ, ಹೋಗೇ ಎದ್ದು ಅಂತ ಹೇಳ್ತಾನೆ. ಹುಡುಗಿನೂ ಸೀದಾ ಎದ್ದು ಆಚೆ ಬಂದ್ರು, ಸ್ನಾನ ಗೀನ ಮಾಡ್ಕೊಂಡ್ರು, ನಮಾಜ್ ಏನೋ ಮಾಡ್ತಾ ಅರಂಗ ಅವ್ರೆ ಕೂತ್ಕೊಂಡು. ಸರಿ ಗಂಡನೇ ಹಿಂಗೆ ಅತ್ತೇನಾರು ಕರೆಕ್ಟ್ ಆಗಿರ್ತಾರ ಅನ್ಕೊಂಡ್ರೆ ಮನೆಯಿರೋ ಪಾತ್ರೆ ಪಳಗಲ್ಲ ಹಾಕ್ಬಿಟ್ಟು ಉಜ ಬೇಗ ಅಂತ ರೇಗುತ್ತಾ ಅವ್ರೆ. ಹುಡುಗಿನ ಹಂಗೆ ಕಸ ಹೊಡಿತಾ ಇದೆ. ಹುಡುಗಿಗೆ ಒಂದು ಫೋನ್ ಕಾಲ್ ಬಂತು. ಮಾಡಿರೋದು ಇವ್ರ ಅಮ್ಮನ ಊರಿಂದ. ಲೇ ನಿಮ್ಮ ಅಮ್ಮನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಬೇಗ ಬಾರೆ ಅಂತ ಹೇಳ್ತಾವ್ರೆ. ಈ ಹುಡುಗಿನ ಫೋನ್ ಕಟ್ ಮಾಡ್ಬಿಟ್ಟು ಗಂಡನ ಹತ್ರ ಕೇಳ್ತಾವಳೆ, ರೀ ಅಮ್ಮನಿಗೆ ತುಂಬಾ ಹುಷಾರಿಲ್ವಂತೆ, ನನಗ್ ನೋಡ್ಕೊಂಡ್ ಬಂದ್ಬಿಡ್ತೀನಿ ರೀ ಅಂತ. ಆ ಕಡೆ ಅತ್ತೇನು, ಲೋ ಇವಾಗ ಯಾಕೋ ಕಳಿಸ್ತಾ ಇದೆಯಾ, ಮಗಿಗೆ ಫಂಕ್ಷನ್ ಬೇರೆ ಇದೆ ಅಂತ ಅಮ್ಮ ಹೇಳ್ತಾವ್ರೆ. ಸರಿ ಬಾರೆ ಹೋಗ್ ನೋಡ್ಕೊಂಡ್ಬಿಡೋಣ ಅಂತೇಳಿ ಗಂಡನೇ ಕರ್ಕೊಂಡು ಹೋಯ್ತಾನೆ. ಹಂಗೆ ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಮುಕ್ಕೊಂಡು ಹಂಗೆ ಊರಿಗೂ ಬಂದ. ಹಂಗೆ ಈ ಕಡೆ ಅಮ್ಮನ ತೋರಿಸ್ತವ್ರೆ. ಅಲ್ಲಿ ನೋಡಿ ಬೀಚಲ್ಲಿ ಕುತ್ಕೊಂಡು ಕಕ್ಕ ಮಾಡ್ಕೊಂಡು ಹಂಗೆ ಆ ಸಮುದ್ರದಲ್ಲೇ ಇಳಿಯಕ್ ಹೋಯ್ತಾವ್ರೆ. ಹೆಂಗೋ ಪಕ್ಕದ ಮನೆಯವ್ರು ಬಂದು ಎಳ್ಕೊಂಡ್ ಬಂದ್ರು. ಅದೇ ಟೈಮ್ಗೆ ಹೀರೋಯಿನ್ ಓದ್ಲಲ್ಲ, ಅಮ್ಮ ಯಾಕಮ್ಮ ಹಿಂಗ್ ಮಾಡ್ತೀಯಾ ಬಾಮ ಅಂತ ಮನೆ ಕರ್ಕೊಂಡು ಬರ್ತಾರೆ. ಗಂಡನು ಲೇ ಟೈಮ್ ಆಯ್ತು ಕಣೆ, ಅಲ್ಲಿ ಫಂಕ್ಷನ್ ಬೇರೆ ಇದೆ ಹೋಗ್ಬೇಕು ಅಂತ ಬಡ್ಕೊಂತ ಅವನೆ. ಎಂತಿನೂ ಹೇಳ್ತಾರೆ, ಬ್ರೀ ನೀ ಬೇಕಾದ್ರೆ ಹೋಗ್ರಿ ನಾಳೆ ಬಂದ್ಬಿಡ್ತೀನಿ ನಾನು ಅಂತ. ಅದರ ಆಗಲ್ಲ ನಡಿ ಹೋಗೋಣ ಅಂತ ಗಂಡ ಗದರ್ತಾವನೆ. ಸರಿ ಅಂತ ಆ ಹುಡುಗಿನು ಗಂಡನ ಮನೆಗೆ ಬಂದ್ಲು. ಏನಪ್ಪಾ ಫಂಕ್ಷನ್ ಅಂತೀರಾ, ಅವ್ರ ಮಗನ್ಗೆ ಮುಂಜೆ ಏನೋ ಮಾಡ್ತಾರಂಗ ಅವ್ರಿ, ಅದೇ ಫಂಕ್ಷನ್. ಅಲ್ಲೂ ಬಿರಿಯಾನಿನೇ. ಎಲ್ಲ ಫಂಕ್ಷನ್ ಎಲ್ಲ ಸೂಪರ್ ಆಗಿ ಹೋಗ್ತಾ ಇದೆ. ಟಕ್ ಅಂತ ಪೊಲೀಸರು ಬಂದು ನಮ್ಮ ಹೀರೋಯಿನ್ ಅವ್ರ ಯಜಮಾನ್ರನ್ನ ಕರ್ಕೊಂಡು ಹೋಯ್ತಾವ್ರೆ. ಅವ್ರ ಮಾವಯ್ಯ ಬಂದು ಹೀರೋಯಿನ್ ಹತ್ರ ಪೇಪರ್ ಬಿಸಾಕ್ದ. ನೋಡಿದ್ರೆ ಇವ್ರ ತಮ್ಮ ಯಾರೋ ಟೆರರಿಸ್ಟ್ ಹತ್ರ ಸೇರ್ಕೊಂಡು ಏನೋ ಕೆಟ್ಟ ಕೆಲಸ ಮಾಡಿರಂಗ ಅವ್ರೆ. ಅದಕ್ಕೆ ಬಂದಿಲ್ಲಿ ಗಂಡನ್ನ ಹಾಕೊಂಡು ಹೋಯ್ತಾ ಅವ್ರೆ. ಎಂತಿನ ಕರೆದು ಪೊಲೀಸ್ ಅವರು ಎಂಕ್ವೈರಿ ಮಾಡ್ತಾ ಅವ್ರೆ. ಅಲ್ಲ ನೋಡಕ್ಕೆ ಚಿಕ್ಕ ಹುಡುಗಿ ಇದ್ದಂಗೆ ಇದೆಯಾ, ನಿನ್ನಕ್ಕೆ ಈ ಮುದುಕನ್ ಮದುವೆ ಮಾಡ್ಕೊಂಡಿದ್ಯಾ? ಇಲ್ಲ ಸರ್ ಮನೆ ಕಷ್ಟ ಹಂಗೆ ಹಿಂಗಂತ ಹುಡುಗಿ ಹೇಳ್ತಾ ಇದೆ. ಸರಿ ಸರಿ ನಿಮ್ಮ ಅಮ್ಮನ್ ಕಳಿಸ್ ಹೋಗು ಅಂತಾರೆ. ಸರ್ ಅಮ್ಮನ್ ಸ್ವಲ್ಪ ಮೈ ಹುಷಾರಿಲ್ವಾ, ಓಕೆನಾ, ಕರ್ಕೊಂಬ ಅವಾಗೆ ಅಂತೇಳಿ ಒಂಥರ ಗದ್ರು ಬಿಡ್ತಾರ್ರಿ ಪೊಲೀಸ್ ಅವರು. ಇನ್ನ ಅಮ್ಮನು ಬಂದ್ರು. ಅಮ್ಮ ಏನ್ ಬೆ ಅಂತಾರೆ ಪಾಪ. ಆ ಪೊಲೀಸ್ ಅವ್ರು ಇನ್ನ 2-3 ತಿಂಗಳು ನೀವೆಲ್ಲ ಹೋಗಂಗಿಲ್ಲ ಆಯ್ತಾ ಅಂತ ರೂಲ್ಸ್ ಹಾಕ್ಬಿಡ್ತಾರೆ ಇವ್ರಿಗೆ. ಇನ್ನ ಇವ್ರು ತಮ್ಮನ್ನ ವಿದೇಶ ಕಳಿಸದ್ನಲ್ಲ ಅವ್ರ ನೋಡಕ್ ಬಂದವ್ರೆ. ಏನ್ ಸರ್ ದುಬಾಯಿ ಕೆಲಸ ಅದು ಇದು ಅಂತ ಹೇಳಿದ್ರಿ, ಇವಾಗ ಪೊಲೀಸ್ ಅವರು ಟೆರರಿಸ್ಟ್ ಹಂಗೆ ಹಿಂಗಂತ ಹೇಳ್ತಾರಲ್ಲ ಸರ್ ಅಂತ. ಇಲ್ಲಿ ನೋಡಮ್ಮ ಕೆಲಸ ಕೇಳ್ಕೊಂಡ್ ಬಂದ ಕಳಿಸ್ದೆ, ಅಲ್ಲಿ ಏನಾದ್ನೋ ನನಗೇನ್ ಗೊತ್ತು ಅಂತ ಇವಯ್ಯ ಕೈ ಎತ್ತು ಬಿಡ್ತಾನೆ. ಹಂಗೆ ಈ ಕಡೆ ಗಂಡನ್ನ ತೋರಿಸ್ತಾರೆ. ಗಂಡ ದರ್ಗಾಗ್ ಹೋಗಿಲ್ಲ, ಅಲ್ಲಿ ಒಬ್ರು ಪೂಜಾರಿ ಹತ್ರ ಇದರ ಈ ಹುಡುಗಿ ಹೆಂಗೆ ಅಂತ ಕೇಳಕ್ ಹೋಗೋನೆ. ಆ ಸ್ವಾಮೀಜಿ, ಅವ್ನ್ ಸ್ವಾಮೀಜಿನ ಯಾರಂತಾನೆ ಗೊತ್ತಿಲ್ಲ ಅವ್ನ ಮಕ್ಕಕ್ಕೆ. ಲೇ ಈ ಹುಡುಗಿನ ಮಾತ್ರ ನೀನ್ ಇಕ್ಕೊಂಡ್ರೆ ನಿನ್ ಮನೆನ ಮುಂಡ ಮೋಚ್ ಬಿಡ್ತಾಳ ಕಣೋ ಅಂತ ಏನೇನೋ ಹೇಳ್ಬಿಡ್ತಾನೆ. ಅದಕ್ಕೆ ಅವ್ರ ಅಮ್ಮ ಫೋನ್ ಮಾಡ್ಬಿಟ್ಟು ಫಸ್ಟ್ ಅವಳು ಸವಾಸನೆ ನಿನಗೆ ಬೇಡ, ಕಟ್ ಮಾಡೋ, ಮೆಸೇಜ್ ಮಾಡ್ಬಿಡ ಅವಳಿಗೆ ಅಂತ ಹೇಳ್ತಾರೆ. ಇನ್ನ ಗಂಡನು ಫೋನ್ ಮಾಡಿ ಇನ್ಮೇಲೆ ನೀನ್ ಬರ್ಬೇಡ, ಹಿಂಗಾರೆ ಕುಟ್ಟೋಗು ಅಂತ ಫೋನು ಕಟ್ ಮಾಡ್ಬಿಡ್ತಾನೆ. ಗಂಡ ಬಿಟ್ಟ. ಇನ್ನ ಅಮ್ಮನ ಮನೆನೇ ಗಟ್ಟಿ ಅಂತ ಹೇಳಿ ಅಲ್ಲೇ ವಾಸ ಮಾಡ್ತಾ ಇರ್ತಾಳೆ. ಮನೆಗೆ ಸಡನ್ ಆಗಿ ಪೊಲೀಸ್ ಅವರು ಬರ್ತಾರೆ. ಯಾಕಂದ್ರೆ ತಮ್ಮ ಟೆರರಿಸ್ಟ್ ಅಲ್ವಾ, ಅದಕ್ಕೆ ಏನಾದ್ರು ಕ್ಲೂ ಸಿಗುತ್ತಾ ಅಂತ. ಅಲ್ಲಿ ಏನು ಸಿಗಲ್ಲ. ಆದ್ರೆ ಆ ಪೊಲೀಸ್ ಅವನು ಆ ಹುಡುಗಿನ ಒಂಥರ ಬ್ಯಾಡ್ ಲುಕ್ ಅಲ್ಲಿ ನೋಡ್ತಾವ್ರಿ. ಹಂಗೆ ಆಚ ಕಡೆ ಪೊಲೀಸ್ ಅವರು ಒಗ್ಗೆ ಬಿಡ್ತಾ ಅವ್ರೆ. ಅಲ್ಲಿಗೆ ಆ ಮೆಂಟಲ್ ಅಮ್ಮ ಬರುತ್ತೆ. ಸೀದಾ ಒಳಗಡೆ ಹೋಗುತ್ತೆ. ಅದೇನ್ ಅನ್ಕೊಂತ ಗೊತ್ತಿಲ್ಲ ರೀ, ಮನೆನೇ ಬೆಂಕಿ ಇಟ್ಬಿಡದ ಅದು. ಇನ್ನ ಮನೆನೇ ಹತ್ತು ಉರಿತಾ ಇದೆ. ಇದಿದ್ದು ಮನೆನೂ ಹೋಯ್ತು, ಗಂಡನೂ ಹೋದ, ಮನೆನೂ ಹೋದ. ತಿರ್ಗಾ ಆ ದುಬೈ ಕಳಿಸ್ರಲ್ಲ ತಮ್ಮನ್ನ, ಅವಯ್ಯ ಬಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಈ ತರ ಒಂದ್ ತಮಿಳ್ನಾಡು ಬಾರ್ಡರ್ ಇದೆ ಅಲ್ಲೋಗಿ ಇದ್ಕೊಳ್ಳಿ ಅಂತ ಕಳಿಸ್ತಾರೆ. ಇವರು ಸೀದಾ ಅಲ್ಲೊಂದ್ ದರ್ಗಾಗೆ ಬಂದ್ರು. ಅಲ್ಲಿ ಈ ತರ ಅನಾಥರು ಇರೋದಕ್ಕೆ ಅಂತಾನೆ ನೀಟಾಗಿ ವಾಸ ಮಾಡಕ್ಕೆ ಕಟ್ಕೊಟ್ಟಿದ್ದಾರೆ. ಅಲ್ಲೊಬ್ರು ಈ ದರ್ಗಾ ಇರ್ತಾರಲ್ಲ ದೊಡ್ಡವರು, ಅವ್ರು ಬರ್ತಾರೆ. ಇವ್ರ ಕಷ್ಟ ಎಲ್ಲ ಅವ್ರು ತಿಳ್ಕೊತಾರೆ. ಸರಿನಮ್ಮ ನೀವೆಷ್ಟು ವರ್ಷ ಬೇಕಾದ್ರೆ ಇಲ್ಲೇ ಇರ್ಬೋದು, ಊಟ ಎಲ್ಲ ಸಿಗುತ್ತೆ ಅಂತೇಳಿ ಪಾಪ ಒಳ್ಳೆ ಮನುಷ್ಯರೇ ಒಳ್ಳೆದೇ ಹೇಳ್ಕೊಡ್ತಾನೆ ಇವ್ರಿಗೆ. ನಮ್ಮ ಹೀರೋಯಿನ್ ಇನ್ನ ಅಲ್ಲೇ ಆಲ್ಟ್ ಆದ್ರು. ನೈಟ್ ಹಂಗೆ ಇವನಿಗೆ ಫೋನ್ ಮಾಡಿದ್ದಾರೆ. ಯಾರಿಗೆ? ಗಂಡನ್ಗೆ. ಗಂಡ ಫೋನ್ ಎತ್ತಲ್ಲ. ಹಂಗೆ ಇವಳು ವಾಯ್ಸ್ ಕೇಳಿದ ತಕ್ಷಣ ಫೋನೇ ಕಟ್ ಮಾಡ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಮೌಲಿ ಸಾಬ್ ಒಂದು ಪೇಪರ್ ತಗೊಂಡ್ ಬಂದವ್ರೆ. ಈ ತರ ನಿಮ್ ಊರಿಂದ ಯಾರೋ ನಿಮ್ಮನ್ನ ಹುಡ್ಕೊಂಡ್ ಬಂದವ್ರೆ ಅಂತ. ಆದ್ರೆ ಹುಡುಗಿ ಸರ್ ಅವ್ನು ಯಾರಂತಾನೆ ನಂಗೆ ಗೊತ್ತಿಲ್ಲ ಅಂತ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕೆರೆ ಕಟ್ಟೆತ್ರ ಪಾಪ ಗೊಳೋ ಅಂತ ಹತ್ಕೋತಾಳೆ. ಇನ್ನ ಮೌಲಿ ಸಾಬೆ ಬಂದು ಈ ತರ ನೀವು ಇಲ್ಲಿ ಇರಬೇಡ್ರಿ, ನಿಮಗೆ ಪ್ರಾಬ್ಲಮ್ ಆಗ್ಬೋದು, ತಗೊಳ್ರಿ ನನ್ ಮನೆ ಕೀ, ಪಾಸ್ಬುಕ್, ದುಡ್ಡು ಎಷ್ಟು ಬೇಕಾದ್ರೆ ಎತ್ಕೋ ಅಂತೇಳಿ ಇವ್ರನ್ನ ಒಂದು ಊರಿಗೆ ಕಳಿಸ್ತಾರೆ ಆ ಮೌಲಿ ಸಾಬು. ಇವ್ರು ಬೋಟ್ ಎತ್ತಿ ಆ ಊರಿಗೆ ಬಂದ್ರು. ಆ ಮನೆ ನೋಡಿದ್ರ ಪಾಳು ಬಿದ್ದೈತಾರೆ. ಇವರು ತಲುಪಿರೋ ವಿಷಯನ ಆ ಮೌಲಿ ಸಾಬ್ಗೆ ಫೋನ್ ಮಾಡಿ ಹೇಳ್ತಾರೆ, ಈ ತರ ನಾವು ಬಂದ್ವಿ ಅಂತ. ಸರಿ ನಮ್ಮ ಒಳಗಡೆ ಬೀರೋ ಇದೆ, ಅದರಲ್ಲಿ ನಿಮ್ ಬಟ್ಟೆ ಇಟ್ಕೊಳ್ರಿ, ನಾನು ಕೊಟ್ಟಿರೋ ದುಡ್ಡನ್ನು ಅದ್ರಲ್ಲಿ ಲಾಕ್ ಮಾಡಿ ಇಟ್ಕೊಳ್ಳಿ, ಹುಷಾರಾಗಿರಿ ಅಂತ ಅವರು ಹೇಳಿ ಫೋನ್ ಕಟ್ ಮಾಡ್ತಾರೆ. ಇನ್ನ ಮನೇಲಿ ಯಾವ್ದು ಸಾಮಾನ್ ಇಲ್ವಲ್ಲ, ಅದಕ್ಕೇನೆ ಅಲ್ಲೊಂದು ಪೆಟ್ಟಿ ಅಂಗಡಿ ಇದೆ, ಅಲ್ಲಿಗೆ ಬಂದು ಸ್ವಲ್ಪ ತರಕಾರಿ ಅದು ತಗೊಂತ ಅವ್ರೆ. ಆದ್ರೆ ಆ ಬಾಂಡ್ಲಿ ನೋಡ್ರಿ ಹೆಂಗ್ ಲುಕ್ ಕೊಡ್ತಾವನ್ ಇವ್ರನ್ನ ಅಂತ ಇವರು ಭಯ ಬಿದ್ದು ಅಲ್ಲಿಂದ ಓಡೋದ್ರು. ಹಂಗ್ ಓಡ್ತಾ ಇರ್ಬೇಕಾರೆ ಅಲ್ಲೊಬ್ರು ರಿಪೋರ್ಟರ್ ಸಿಗ್ತಾರೆ. ಈ ತರ ನಿಮ್ ಅಣ್ಣನ ಬಗ್ಗೆ ನನಗೆ ಗೊತ್ತಾಯ್ತು, ಸರಿ ನಿನ್ ತಮ್ಮನ ಬಗ್ಗೆ ನೀವೇನ್ ತಲೆ ಕೆಡ್ಸ್ಕೊಂಬೇಡಿ, ಜೊತೆ ನಾನು ಹೇಳ್ತೀನಿ ಅಂತ ಹೇಳಿ ಆ ಅಮ್ಮ ಪಾಪ ಇವ್ರಿಬ್ರಿಗೂ ಫೋಟೋ ಹೊಡೆದು ಈ ತರ ಎಲ್ಲಾ ತರ ಡೊನೇಷನ್ ಕೇಳ್ತಾರೆ. ಅವ್ರಿಗೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಕೊಡ್ತಾರೆ ಈ ಮಹಾನ್ ತಾಯಿ. ಆ ಡೊನೇಷನ್ ಬರ್ದಾಕಿ ದುಡ್ಡು ಬಂತಾ ಇಲ್ವಾ ನನಗೆ ಗೊತ್ತಿಲ್ಲ ಗುರು. ಹಂಗೆ ಒಂದಿನ ಅಲ್ಲೊಂದು ಕೆರೆ ಇದೆ, ಅಲ್ಲಿ ನಿಂತ್ಕೊಂಡು ಪಾಪ ಈ ಹುಡುಗಿ ಏನೋ ಯೋಚನೆ ಮಾಡ್ತಾ ಇದೆ. ಆದ್ರೆ ತಿರ್ಗಾ ಬಂತ ನೋಡ್ರಿ ಆ ಬಾಂಡ್ಲಿ. ಇನ್ನ ಈ ಹುಡುಗಿ ಎದ್ದು ಬಿದ್ದು ಓಡ್ತಾ ಇದೆ, ಬಟ್ ಅವನು ಬಿಡೋ ತರ ಇಲ್ಲ, ಹಿಂದೆನೆ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಆ ಹುಡುಗಿ ಜೋರಾಗಿ ಓಡೋಗ್ಬಿಡುತ್ತೆ. ಬಾಂಡ್ಲಿ
ಫ್ಯಾಮಿಲಿನೂ ಸರಿ ಬಿಡು ಯಾರು ಇಲ್ಲ ಅಂತ ಹೊಂಟೈತಾನೆ. ಹಂಗೆ ಈ ಕಡೆ ಅಮ್ಮನ್ನ ತೋರಿಸ್ತಾರ್ರಿ. ತಮ್ಮ ಟೆರರಿಸ್ಟ್ ಆಗಿದ್ದ ಅಂತ ಹೇಳಿದ್ರು ಗೊತ್ತಾ, ಅವ್ರನ್ನ ಎಂಕ್ವೈರಿ ಇಲ್ದೆ ಕೋರ್ಟ್ ಕರ್ಕೊಂಬರ್ದೆ ಎಲ್ಲೋ ಕರ್ಕೊಂಡೋಗಿ ಕಾಡಲ್ಲಿ ಸುಟ್ಟು ಬಿಸಾಕ್ಬಿಟ್ಟವ್ರೆ. ಅದೇ ಶೂಟ್ ಮಾಡಿ ಎನ್ಕೌಂಟರ್ ಮಾಡಿ ಆ ವಿಷಯನ ಅಮ್ಮ ಪೇಪರ್ ಅಲ್ಲಿ ಓದ್ಬಿಡ್ತಾರೆ. ಇನ್ನ ಮಗಳು ಬಂದು ಅಮ್ಮನ ಸಮಾಧಾನ ಮಾಡಕ್ ನೋಡ್ತಾಳೆ. ಫೈಡ್ ಅಂತ ಮಗಳಿಗೆ ಒಂದು ಬಿಟ್ರು ಅಮ್ಮ. ಇನ್ನ ಅಮ್ಮ ಕೋಪಿಸ್ಕೊಂಡು ಹಂಗೆ ಸೀದಾ ಮನೆಗೆ ಹೊಂಟದ್ರು. ಹುಡುಗಿನೂ ಅಡಿಗೆ ಮಾಡಿ ತಗೊಂಡೋಗಿ ಅಮ್ಮನ್ ಕೊಡ್ತಾಳೆ. ಅಮ್ಮ ಮುಖ ಕೊಟ್ಟು ಮಾತಾಡಲ್ಲ. ಸರಿ ಊಟ ಇಕ್ಬಿಟ್ಟು ಬಂದ್ಬಿಡ್ತಾರೆ. ತಿರ್ಗಾ 1 hour ಆದ್ಮೇಲೆ ಹೋಗಿ ನೋಡ್ತಾರೆ ಅಮ್ಮ ಪರಲೋಕಕ್ಕೆ ಸೇರ್ಬಿಟ್ರು. ಇನ್ನ ಅಮ್ಮನ್ನ ಮಣ್ಣು ಮಾಡಕ್ಕೆ ಅಲ್ಲಿರೋ ಮೌಲಿ ಸಾಬ್ ಹತ್ರ ಇವ್ರು ಕೇಳ್ತಾರೆ. ಆದ್ರೆ ಅವರು ನೀವೆಲ್ಲ ಒಂದು ಟೆರರಿಸ್ಟ್ ಫ್ಯಾಮಿಲಿ ಅಮ್ಮ, ಅದೆಲ್ಲ ಆಗಲ್ಲ ಅಂತ ಫೋನ್ ಕಟ್ ಮಾಡ್ತಾರೆ. ಇನ್ನ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಸ್ವಿಚ್ ಹಾಕಿ ಭಸ್ಮ ಮಾಡ್ಬಿಟ್ರು. ಹಂಗಾರೆ ಅರ್ಥ ಮಾಡ್ಕೊಂಡ್ರ ಏನಂತ? ಓಕೆ. ಅಮ್ಮ ಸತ್ತಿರೋ ವಿಷಯ ಆ ಒಳ್ಳೆ ಮೌಲಿ ಸಾಬ್ಗೂ ಗೊತ್ತಾಗೈತೆ. ಏನಮ್ಮ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆಯಾ? ಅಮ್ಮ ಏನೋ ತೀರ್ಕೊಂಡ್ರಂತೆ, ನಾನು ಬರಲ್ಲ ಅಂತ ಕೇಳ್ತಾರೆ. ಇಲ್ಲ ಸರ್ ನಾನು ನೋಡ್ಕೋತೀನಿ ಅಂತೇಳಿ ಹುಡುಗಿ ಫೋನ್ ಕಟ್ ಮಾಡ್ಬಿಟ್ಟು ಹಂಗೆ ಮನೆ ಕಡೆ ನಡ್ಕೊಂಡು ಹೋಯ್ತಾ ಅವಳೆ. ಹುಡುಗಿ ಏನ್ ಅನ್ಕೊಂಡ್ಲೋ ಗೊತ್ತಿಲ್ಲ ರೀ. ಪಾಪ ಏನ್ ಪಾಪ ಮಾಡಿದ್ಲಿ ಇವಳು ರೀ. ಆ ಬಾಂಡ್ಲಿನ ಹುಡ್ಕೊಂಡು ಆ ಅಂಗಡಿಗೆ ಹೋಯ್ತಾಳ್ರಿ. ಇನ್ನ ಬಾಂಡ್ಲಿನೂ ಹಂಗೆ ನೋಡ್ತಾ ಅವನೇ ಅವನಿಗೊಂದು ಸ್ಮೈಲ್ ಕೊಟ್ಲು. ವಾಪಸ್ ಹೋಯ್ತಾಳೆ. ಅವನು ಹಿಂದೆನೆ ಬಂದ. ಕೊನೆಗೆ ನೋಡಿ ಎಲ್ಲಿ ಬಂದ ಅಂತ ಬೆಡ್ರೂಮ್ಗೆ ಬಂದ್ಬಿಟ್ಟ. ಇನ್ನ ಸ್ವಲ್ಪ ಹಂಗೆ ಹಿಂಗೆ ಇದ್ಬಿಡ್ತಾರೆ. ಇನ್ನ ಸೀದಾ ಬ್ಯಾಂಕ್ ಹೋದ್ರು. ಆ ಮೌಲಿ ಸಾಬ್ ಅವರು ಒಂದು ಚೆಕ್ ಕೊಟ್ಟಿರ್ತಾರೆ, ಎಷ್ಟು ಬೇಕೋ ದುಡ್ಡು ಎತ್ಕೋ ಅಂತ. ಆ ದುಡ್ಡೆಲ್ಲ ಡ್ರಾ ಮಾಡ್ಕೊಂಡ್ರು. ತಗೊಂಡೋಗಿ ಆ ಮೌಲಿ ಸಾಬ್ಗೆನೆ ಕೊಟ್ಬಿಡ್ತಾರೆ. ಇಲ್ಲ ಈ ದುಡ್ಡು ನನಗೆ ಬೇಡ, ಇನ್ನ ದುಡ್ಡು ಸಂಪಾದನೆ ಮಾಡಿ ನಾನೇನ್ ಮಾಡ್ಲಿ, ಯಾರಿಗಾನ ಒಳ್ಳೆಯವರು ಕೊಡಿ ದುಡ್ಡು ಅಂತ ದುಡ್ಡು ಕೊಟ್ಬಿಟ್ಟು ತಿರ್ಗಾ ಬಂದ್ರು ಬೋಟಲ್ಲಿ. ಆ ಅಂಗಡಿಲೊಬ್ಬ ಬಾಂಡ್ಲಿಯಪ್ಪ ಇದ್ದ ಗೊತ್ತಾ, ಅವನಿವಾಗ ಮಾಮ್ಮ ಕೆಲಸ ಮಾಡಕ್ಕೆ ಶುರು ಮಾಡವನ್ರಿ. ಹುಡುಗಿ ವೇಶ್ಯ ಕೆಲಸ ಮಾಡಕ್ಕೆ ಇಳಿದ್ಬಿಟ್ಲು. ಒಂದೊಂದು ಗ್ರಾಕಿ ಹತ್ರ ಒಂದೊಂದು ಹೆಸರು, ಒಂದೊಂದು ಗ್ರಾಕಿ ಹತ್ರ ಒಂದೊಂದು ಮೇಕಪ್, ಈ ತರ ತುಂಬಾ ಹೆಸರುಗಳು, ತುಂಬಾ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಹುಡುಗಿ ಎಲ್ಲಾರ ಹತ್ರ ಹಂಗೆ ಹಿಂಗೆ ಇದ್ ಬಿಡ್ತಾಳೆ. ಒಂದ್ಸಲಿ ಒಂದು ಲಾಡ್ಜ್ ಹೋಗಿರ್ತಾಳೆ. ಅಲ್ಲಿಗೆ ಪೊಲೀಸ್ ಅವರು ಬಂದ್ಬಿಡ್ತಾರೆ. ಆ ಗ್ರಾಕಿ ಹೇಳ್ತಾವನೆ, ನೋಡಮ್ಮ ಇಲ್ಲೇ ಇರೋ ಒಂದು 10 ನಿಮಿಷ ಹೋಗಿ ಆಚರಣೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಪೊಲೀಸ್ ಅವರು ಅಲ್ಲಿ ದುಡ್ಡು ತಗೊಂಡು ಸೀದಾ ರೂಮ್ ಬಂದು ಚಿಲ್ಕಾಕೋತಾರೆ. ಇನ್ನೇನಾಯ್ತಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲಿ ಒಂದ್ 4-5 ಜನದ ತಗೊಳಕೊಂಡ್ಬಿಡ್ತಾಳೆ. ಇನ್ನೊಂದ್ಸರಿ ಒಂದು ರೌಡಿ ಗುಂಪಿಗೆ ತಗೊಳಕೊಂಡ್ಬಿಡ್ತಾಳೆ. ಅಲ್ಲಿ 7-8 ಜನ ಇರ್ತಾರೆ. ಎಲ್ಲಾರು ಇವಳನ್ನ ಹಾಳು ಮಾಡಿ ಬಿಸಾಕ್ತಾರ್ರಿ. ಹಂಗೆ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಪಾಪ ಯೋಚನೆ ಮಾಡ್ತಾ ಅವಳೆ. ಆ ಒಳ್ಳೆ ಮೌಲಿ ಸಾಬನು ಬಂದ್ರು. ನೋಡಿದ್ರೆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಆದ್ರೆ ಅಪ್ಪ ಯಾರಂತ ಕೇಳ್ಬೇಡ್ರಿ. ಅವರು ಬರ್ತಾರೆ. ಹೌದು ಏನಿದು ಪ್ರೆಗ್ನೆಂಟ್ ಆಗಿದ್ಯಾ, ಏನ್ ಕೆಲಸ ಮಾಡ್ತಾ ಇದ್ಯಾ, ನಿನ್ ಬಗ್ಗೆ ಎಲ್ಲ ನನ್ನ ಹತ್ರ ಹೇಳಿದ್ರು. ಇನ್ಮೇಲಾದ್ರೂ ಒಳ್ಳೆ ಇದ್ಬಿಡು, ಇದೆಲ್ಲ ಬೇಡ ಅಂತೇಳಿ ಆ ಮೌಲಿ ಸಾಬ್ ತುಂಬಾ ಒಳ್ಳೆ ಮನುಷ್ಯರೇ. ಆ ಹುಡುಗಿ ಪಕ್ಕದಲ್ಲೇ ಮಲ್ಕೋತಾರೆ. ಆದ್ರೆ ಆ ಹುಡುಗಿಗೆ ಅವರು ಏನು ಮಾಡಲ್ಲ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಡಿಗೆ ಏನೋ ಮಾಡ್ತಾ ಇರಂಗವ್ರೆ. ಹುಡುಗಿ ಹೇಳ್ತಾವಳೆ, ನನ್ನ ತಮ್ಮನೂ ಸತ್ತ, ನಮ್ಮ ಅಪ್ಪನಿಗೂ ನಾವೇನು ಮಾಡಿಲ್ಲ, ನಮ್ಮ ಅಮ್ಮನಿಗೂ ಕಾರ್ಯ ಮಾಡ್ಬೇಕು, ಅದಕ್ಕೆ ಊರಿಗೆಲ್ಲ ನಾನು ಬಿರಿಯಾನಿ ಹಾಕೋಣ ಅನ್ಕೊಂಡಿದೀನಿ ಅಂತ ಹುಡುಗಿ ಹೇಳ್ತಾವಳೆ. ಸರಿನಮ್ಮ ಹಂಗೆ ಆಗ್ಲಿ ಬಿಡು ಅಂತೇಳಿ ಪ್ರಿಂಟಿಂಗ್ ಪ್ರೆಸ್ ಹೋಗಿ ಕಾರ್ಡ್ ಎಲ್ಲ ಪ್ರಿಂಟ್ ಮಾಡಿಸ್ತಾರೆ. ಫಸ್ಟ್ ಇವ್ರ ಮನೆ ಹಾಳು ಮಾಡ್ದ ಗೊತ್ತಾ, ಅದೇ ಆ ಸ್ವಾಮೀಜಿ ಅವನಿಗೇನೆ ಕೊಡೋದು. ನೆಕ್ಸ್ಟ್ ಒಬ್ಬ ಫಾದರ್ ಕೊಡ್ತಾರೆ. ಅದಕ್ಕೆ ನೆಕ್ಸ್ಟ್ ಒಬ್ಬ ಗೌರ್ಮೆಂಟ್ ಆಫೀಸರ್ ಕೊಡ್ತಾರೆ. ಅದಕ್ಕೆ ನೆಕ್ಸ್ಟ್ ಅದೇ ಇವ್ರ ಅಮ್ಮನ್ನ ಇಲ್ಲಿ ಊತಾಕಲ್ಲ ಅಂತ ಹೇಳಿದ್ರೆ ಗೊತ್ತಾ, ಅವರು ಕೊಡ್ತಾರೆ. ಕೊನೆಗೆ ಗಂಡನ್ ಮನೆಗೂ ಬಂದವ್ರೆ. ಆ ಗಂಡ ನಾಯಿ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಅವನಿಗೂ ಕಾರ್ಡ್ ಕೊಡ್ತಾರೆ. ಮಗುನ ನೋಡಕ್ ಹೋಯ್ತಾರೆ. ಆದ್ರೆ ಮಗು ನೋಡಿಲಿ ಅವ್ರ ತಾತ ಕರ್ಕೊಂಡು ಇವಳು ನೋಡ್ಲೇಬಾರ್ದಂತ ಕರ್ಕೊಂಡು ಹೋಯ್ತಾ ಅವನ ಕಡೆಗೆ. ಇನ್ನ ಎಲ್ಲರಿಗೂ ಕೊಟ್ಟಾಯ್ತು. ಆದಷ್ಟು ಬೇಗ ಫಂಕ್ಷನ್ ಮಾಡೋಣ ಅಂತ ಹಿಂಗೆ ಇಬ್ರು ಮಾತಾಡ್ತಾ ಅವ್ರೆ. ಟಕ್ಕಂತ ಮನೆಗೆ ಪೊಲೀಸ್ ಅವರು ಬಂದ್ರು. ಲೇ ನಿನ್ನ ಎಂಕ್ವೈರಿ ಮಾಡ್ಬೇಕು ಬಾ ಅಂತ. ಇವರು ಹೋಯ್ತಾರೆ. ಆ ಮೌಲಿ ಸಾಬನು ಬರ್ತಾರೆ. ಯೋ ನಿನ್ ಸ್ಟೇಷನ್ ಬರಯ, ಇದೇನು ನಿಮ್ ತಾತಂದ ಗಾಡಿ ಅಂತೇಳಿ ಒಂಥರ ಕೆಟ್ಟದಾಗೆ ಬೈತಾರೆ ಆ ಪೊಲೀಸ್ ಅವರು. ಈ ನಾ ಹುಡುಗಿನ ಸೀದಾ ಇವರು ಪೊಲೀಸ್ ಸ್ಟೇಷನ್ ಕರ್ಕೊಂಡಿದ್ದಾರೆ ಅನ್ಕೊಂಡ್ರೆ ಇಲ್ಲ ರೀ, ಬೇರೆ ಯಾವ್ದೋ ಒಂದು ಪಾಳು ಬಿದ್ದ ಮನೆ ಕರ್ಕೊಂಡೋಯ್ತಾವ್ರೆ. ಅಲ್ಲಿ ಕೆಟ್ಟು ಡ್ರಿಂಕ್ಸ್ ಎಲ್ಲ ಇವರು ಮಾಡ್ಕೋತಾರೆ. ಹುಡುಗಿ ತರ ಸ್ವಲ್ಪ ಕೆಟ್ಟದಾಗ ಮಾಡ್ಕೊಳಕ್ ಹೋಯ್ತಾರೆ. ಹುಡುಗಿ ಯೋ ಬಿಟ್ಬಿಡ್ರಯ್ಯ, ಮುಂಚೆ ತರ ಇಲ್ಲ ನಾನು ಅದೆಲ್ಲ ಮಾಡಲ್ಲ, ಹೇಳೋ ಮಾತು ಕೇಳ್ರಿ ಬಿಟ್ಬಿಡ್ರಿ ಅಂತ ಎಷ್ಟೋ ಹೇಳ್ತಾಳೆ. ಅವರು ಕೇಳಲ್ಲ. ಹುಡುಗಿ ಈ ಮೌಲಿ ಸಾಬ್ಗೆ ಫೋನ್ ಮಾಡೋಣ ಅಂತ ಫೋನ್ ಎತ್ಕೋತಾಳೆ. ಎಗ್ಗರ್ಸಿ ಹೊಟ್ಟೆ ಮೇಲೆ ಒದಿತಾನ್ರಿ. ಈ ನಾ ಮಗು ಅಲ್ಲೇ ಪಾಪ ಕರ್ಗೋಯ್ತು. ಇನ್ನ ಹುಡುಗಿ ಕಂಡ್ಬಿಟ್ರೆ ಆಸ್ಪತ್ರೆ ಇದ್ದಾಳೆ. ಈ ಕಡೆ ಮೌಲಿ ಸಾಬ್ ಬೇರೆ ವೆಯ್ಟ್ ಮಾಡ್ತಾ ಅವ್ರೆ. ಎಲ್ಲಿ ಹುಡುಗಿ ಇನ್ನ ಬಂದೇ ಇಲ್ವಲ್ಲ ಅಂತ ವಿಷಯ ಗೊತ್ತಾಗಿ ಅವರು ಆಸ್ಪತ್ರೆಗೆ ಬರ್ತಾರೆ. ಇನ್ನ ಪೊಲೀಸ್ ಅವರು ಆಸ್ಪತ್ರೆಗೆ ಬರ್ತಾರ್ರಿ. ಅಯ್ಯಯ್ಯೋ ನೀನ್ ಫಸ್ಟೇ ಹೇಳ್ಬಾರ್ದನಮ್ಮ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ, ನಮ್ಗೆ ಗೊತ್ತಾಗಿಲ್ಲಮ್ಮ. ಇವಾಗ ನೋಡು ಆಸ್ಪತ್ರೆ ಬಿಲ್ಲು ನಾವೇ ಕಟ್ಟಿದೀವಿ. ಈ ಊರಲ್ಲಿ ಎಲ್ಲ ಜನನ ಸೇರಿಸ್ಕೊಳಲ್ವಲ್ಲ, ಎಲ್ಲರ ತರ ಮೀಟಿಂಗ್ ಮಾಡಿದೀನಮ್ಮ, ನಿನಗೋಸ್ಕರ ತುಂಬಾ ಕಷ್ಟ ಬಿದ್ದಿದ್ದೀವಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತಾರೆ. ಯಾಕಂದ್ರೆ ಈ ವಿಷಯ ಆಚ ಕಡೆ ಗೊತ್ತಾದ್ರೆ ಇವ್ರ ಕೆಲ್ಸಕ್ಕೆ ಪರಿಣಾಮ ಬರುತ್ತೆ ಅಂತ ಇವ್ರಿಗೆ ಗೊತ್ತಾಯ್ತು. ಅದಕ್ಕೇನೆ ಇನ್ನ ಹುಡುಗಿ ಅವ್ರನ್ನ ಏನು ಬೈದಿಲ್ಲ, ಅವ್ರನ್ನ ಏನು ಮಾತಾಡ್ಸಿಲ್ಲ ರೀ. ಸಾರ್ ಈ ತರ ಕಾರ್ಯ ಇದೆ, ಊಟಕ್ಕೆ ಬಂದ್ಬಿಡಿ ಸಾರ್ ಅಂತೇಳಿ ಅವ್ರಿಗೂ ಕಾರ್ಡ್ ಕೊಡ್ತಾಳೆ. ಈ ಕಡೆ ಒಂದು ಲಾಯರ್ ಅಮ್ಮನಿಗೂ ಕಾರ್ಡ್ ಕೊಡ್ತಾರೆ. ಇನ್ನ ಪೆಂಡಲ್ ಅವರು ಬಂದ್ರು, ಚೇರ್ ಅವರು ಬಂದ್ರು, ಕೋಲ್ ಅವರು ಬಂದ್ರು, ಹಾಕಿದ್ರು ಪೆಂಡಲ್. ಈ ಕಡೆ ಬಿರಿಯಾನಿನ ಕಲಿಸ್ತಾ ಅವ್ರೆ. ಆದ್ರೆ ನಮ್ಮ ಹೀರೋಯಿನ್ ಹುಡುಗಿ ಅಲ್ಲಿ ಬೀಚ್ ಹತ್ರ ಕುತ್ಕೊಂಡು ಕಕ್ಕ ಮಾಡ್ತಾ ಅವಳೆ. ಆ ಕಕ್ಕನ ಬಿಸಾಕ್ತಲ್ಲ ಅವಳು, ಒಂದು ಕವರ್ ಅಲ್ಲಿ ಹಾಕಿ ಎತ್ಕೊಂಡು ಬಂದ್ಲು. ಇನ್ನ ಈ ಕಡೆ ಅಡಿಗೆನೂ ಮಾಡ್ತಾ ಇದ್ರಲ್ಲ, ಒಗ್ಗರಣೆ ಏನೋ ಹಾಕ್ತಾವ್ರೆ, ಈರುಳ್ಳಿ ಎಲ್ಲ ಬೇಯಿಸ್ತಾವ್ರೆ. ಆ ಹುಡುಗಿನೂ ಅಲ್ಲೇ ಪಾಪ ಕೆಲಸ ಮಾಡ್ತಾ ಇದೆ ಕುತ್ಕೊಂಡು. ಆ ಅಡಿಗೆ ಬಟ್ಟ ಆ ಕಡೆ ಹೋಯ್ತಾನ್ರಿ. ಈ ಹುಡುಗಿ ಏನ್ ಗೊತ್ತಾ ಮಾಡ್ತಾಳೆ, ಒಂದು ವಿಷಯ ಹೇಳೋದು ಮರ್ತೋದೆ. ಇವಳು ಹಾಸ್ಪಿಟ್ಲ್ಗೆ ಹೋಗಿದ್ಲು ಗೊತ್ತಾ, ಅವಾಗ ಸತ್ತಿರೋ ಮಗುನ ಒಂದು ಕವರ್ ಅಲ್ಲಿ ಹಾಕಿ ಕೊಟ್ಟಿರ್ತಾರೆ. ತಗೊಂಡೋಗಿ ಮಗುನ ಎಲ್ಲನ ಊತಾಕ್ಬಿಡಮ್ಮ ಅಂತ. ಆದ್ರೆ ಇವಳು ಆ ಮಗುನ ಊತಾಕಿರಲ್ಲ. ಯಾಕೆ ಅಂದ್ರೆ ಆ ಮಗುನ ಆ ಬಿರಿಯಾನಿ ಅಡಿಗೆಲೆ ಹಾಕ್ಬಿಡ್ತಾಳ್ರಿ. ಇನ್ನ
ಕಕ್ಕನ್ನು ಅದ್ರಲ್ಲಿ ಹಾಕಕ್ ಹೋಯ್ತಾಳೆ. ಅದೇನ್ ಅನ್ಕೊಂಡ್ಲ ಗೊತ್ತಿಲ್ಲ, ಅದನ್ನ ತಗೊಂಡೋಗಿ ಆ ಕಡೆ ಬಿಸಾಕ್ಬಿಡ್ತಾಳೆ. ಇನ್ನ ಗಂಡ, ಆ ಸಾಹೇಬರು, ಪೊಲೀಸು, ಸ್ವಾಮೀಜಿ ಎಲ್ಲರೂ ಊಟ ಮಾಡಕ್ಕೆ ಬಂದ್ರು. ಇನ್ನ ಅವರು ನಮಾಜ್ ಎಲ್ಲ ಮಾಡ್ಬಿಟ್ಟು ಊಟಕ್ಕೆ ಕುತ್ಕೋತಾರೆ. ರೀ ಅವ್ರೇನ್ ಹೇಳ್ತಾರೆ ಗೊತ್ತಾ, ಅಡಿಗೆ ಸೂಪರ್ ಆಗಿದೆಮ್ಮ ಅಂತ ಹೇಳ್ತಾರ್ರಿ. ನಮ್ ಹೀರೋಯಿನ್ ಹಂಗೆ ನೋಡ್ಬಿಟ್ಟು ನಗ್ಗುತ್ತಾವಳೆ. ಇವ್ರು ತಿಂತಾರದು ಮಟನ ಇಲ್ಲ, ಚಿಕನ ಇಲ್ಲ, ಫಿಶ್ ಇಲ್ಲ ರೀ. ಅವಳು ಮಗು ರೀ, ಆ ಸತ್ತಿರೋ ಮಗುನ ಬಿರಿಯಾನಿ ಕಲ್ಸ್ ಹಾಕೋಳೆ. ಅದನ್ನ ಹಂಗ್ ತಿಂತಾರ ಎಲ್ಲಾರು. ಹಂಗೇ ನೋಡ್ತಾವಳೆ. ಹಂಗೆ ನೈಟ್ ಆಯ್ತು, ಎಲ್ಲಾರು ಹೋದ್ರು. ಈ ಒಳ್ಳೆ ಮೌಲಿ ಸಾಬನು ಊಟ ಮಾಡಕ್ ಹೋಯ್ತಾರೆ. ನಮ್ ಹೀರೋಯಿನ್ ನೀವು ತಿನ್ಬೇಡಿ ಅದನ್ನ ಅಂತ ಹೇಳ್ತಾಳೆ. ಏನಪ್ಪ ವಿಷಯ ಅಂತ ಅವ್ನು ಕೇಳ್ತಾರೆ. ಅವಾಗ ಬೀಚ್ ಹತ್ರ ಕುತ್ಕೊಂಡು ಆಗಿದ್ದ ವಿಷಯ ಎಲ್ಲ ಹುಡುಗಿ ಹೇಳುತ್ತೆ. ಆದ್ರೆ ಆ ಮೌಲಿ ಸಾಬು ತುಂಬಾ ಒಳ್ಳೆಯವ್ರೇನೋ ಪಾಪ. ಇವಳನ್ನ ಬಿಟ್ಬಿಟ್ಟು ಹಂಗೇ ಹೊಂಟೈತಾರ್ರಿ ಮನುಷ್ಯ. ಈ ನಾ ಹುಡುಗಿ ಹತ್ರ 100-200 ಚಿಲ್ಲರೆ ಇರುತ್ತೆ. ಅದನ್ನ ತಗೊಂಡೋಗಿ ಬಿಸ್ಕೆಟ್ ತಗೊಂಡು ಆ ಬೀದಿ ನಾಯಿಗೆಲ್ಲ ಬಿಸ್ಕೆಟ್ ನ ಹಾಕ್ಬಿಟ್ಟು ಸೀದಾ ಅಲ್ಲೊಂದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ದೊಡ್ಡ ಹೊಳೆ ಹೋಗ್ತಾ ಇದೆ. ಆ ಹೊಳೆಲಿ ನಮ್ಮ ಹೀರೋಯಿನ್ ಬಿದ್ದು ಅವಳು ಪ್ರಾಣನ ಕಳ್ಕೊಂತಾಳ್ರಿ. ಅಷ್ಟೇ, ಮೂವಿ ಮುಗಿತು. ಸರಿ ಕಣೋ, ಮೂವಿಲಿ ಏನ್ ಹೇಳಕ್ ಬರ್ತಾವ್ರೆ ಅನ್ಕೊಂಡಿದ್ದೀರಾ ರೀ? ತಮ್ಮ ಮಾಡಿ ತಪ್ಪಿಗೆ ಈ ಹುಡುಗಿ ಏನ್ರಿ ಮಾಡ್ತಾಳೆ? ಅವಳೇನು ಬೇಕು ಬೇಕಂತಾನ ಅವನ್ನ ಕರ್ಕೊಂಡೋಗಿ ಟೆರರಿಸ್ಟ್ ಮಾಡಿದ್ಲು. ಅವನ್ ಮಾಡಿದ ತಪ್ಪಿಗೆ ಗಂಡ ಇವನ್ನ ಆಚೆ ಆಗ್ದ. ತಮ್ಮ ಒಳ್ಳೆಯವನ ಕೆಟ್ಟವನಂತ ಗೊತ್ತಿಲ್ದಿರೋ ಊರವರು ಇವ್ರು ಹೊಡೆದಿ ಮನೆ ಖಾಲಿ ಮಾಡಿಸಿದ್ರು. ಇನ್ನ ಅಮ್ಮನಿಗೆ ಬುದ್ಧಿ ಇಲ್ಲ, ಮನೆ ಅಂಟಿಸ್ಬಿಟ್ರು. ಇವಳೇನ್ ಮಾಡಿದ್ಲು? ಸರಿ ಒಂಟಿ ಹೆಂಗ್ಸಾರು ಬದುಕಾಕ್ ಬಿಟ್ರ? ಆ ಬಾಂಡ್ಲಿ ನೋಡಿದ್ರ ಹೆಂಗ್ ಹಿಂದೆ ಬಂದ ಅಂತ? ಅದೆಲ್ಲ ಇವಳು ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ, ಬೇಜಾರಾಗಿದೆ. ಅದಕ್ಕೆ ಈ ಜೀವನನೇ ಬೇಡ ಅಂತ ಹುಡುಗಿ ಈ ತರ ಮಾಡಿದಾಳೆ. ನೀವ್ ಹೇಳಿ ಕಮೆಂಟ್ ಮೂಲಕ, ಇವಳು ಮಾಡಿದ್ದು ಕರೆಕ್ಟಾ, ಸರಿನಾ, ತಪ್ಪಾ, ಏನು ಅಂತ. ಮತ್ತೆ ಇನ್ನೇನ್ ಸಮಾಚಾರ? ಓಕೆ, ನನಗೆ ಗೊತ್ತಿರಂಗೆ ಈ ಮೂವಿನ ಇಷ್ಟ ಪಟ್ಟಿರ್ತೀರಾ ಅನ್ಕೋತೀನಿ. ಈ ತರ ಮೂವಿ ಎಲ್ಲ ಹುಡುಕಿ ಹಾಕೋ ನಿಮ್ ಶಿಶಿನ ಸ್ವಲ್ಪ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ರಿ. ಬಾಯ್.